ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೋಮ್ ರೆಸಿಪೀಸ್. ಸೊ ಇವತ್ತು ಸಿಂಪಲ್ಲಾಗಿ ಮನೆಯಲ್ಲಿ ಕೇಕ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾವುದೇ ಓವನ್ನ ಇಲ್ಲದೆ ಹಾಗೆ ಹೆಗ್ ಬಳಸದೆ ಪರ್ಫೆಕ್ಟ್ ಆಗಿರೋಂಥ ಸ್ಪಾಂಜ್ ಕೇಕ್ನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಕುಕ್ಕರ್ನಲ್ಲಿ ಕೇಕ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನು 3 ಲೀಟ್ರನ್ನ ಕುಕ್ಕರ್ನ ತೊಗೊಂಡಿದ್ದೀನಿ. ಸೊ ಕುಕ್ಕರ್ಗೆ 1 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಎಣ್ಣೆ ಬದಲಾಗಿ ತುಪ್ಪ ಕೂಡ ಯೂಸ್ ಮಾಡ್ಬೋದು, ಅಥವಾ ಫ್ಲೇವರ್ ಇಲ್ಲದೆ ಇರೋ ಥರ ಯಾವುದೇ ಎಣ್ಣೆ ಬೇಕಾದರೂ ಬಳಸ್ಬೋದು. ನೀವು 1 ಸ್ಪೂನ್ ಎಣ್ಣೆನ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ನಾನು ಮೈದಾನ ಕೋಟಿಂಗ್ ಕೊಡ್ತಾ ಇದ್ದೀನಿ. ಅಥವಾ ನೀವು ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಬೋದು. ಮತ್ತೊಂದು ಕಡೆಯಲ್ಲಿ ನಾನು ಒಂದು ಜಾರ್ನ ತೊಗೊಂಡಿದ್ದೀನಿ. ಈ ಒಂದು ಕೇಕ್ನ ಮಾಡೋದಕ್ಕೆ ಮೆಜರ್ಮೆಂಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಈ ಕಪ್ ಏನು ತೋರಿಸ್ತಾ ಇದ್ದೀನಿ ಸೇಮ್ ಕಪ್ನಲ್ಲೇ ನಾನು ಎಲ್ಲ ಐಟಮ್ ಕೂಡ ಹಾಕೋತಾ ಇದ್ದೀನಿ. 1 ಕಪ್ ಮೈದಾ ತೊಗೊಂಡಿದ್ದೀನಿ, ಹಾಗೆ ಸೇಮ್ ಕಪ್ಪಲ್ಲೇ 1 ಕಪ್ ಶುಗರ್ನ ತೊಗೊಂಡಿದ್ದೀನಿ. ಸೇಮ್ ಕಪ್ಪಲ್ಲೇ ಅರ್ಧ ಕಪ್ಪು ನಾನು ಬಾಂಬೆ ರವಾನ ತೊಗೊಂಡಿದ್ದೀನಿ. ಬಾಂಬೆ ರವೆ ಇಲ್ಲ ಅಂತಂದರೆ ಚಿರೋಟಿ ರವೆ ಕೂಡ ತೊಗೋಬೋದು. ಬಾಂಬೆ ರವೆ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಫ್ಲಫಿಯಾಗಿ ಬರುತ್ತೆ ಕೇಕು. ಅದೇ ಸೇಮ್ ಕಪ್ನಲ್ಲಿ ನಾನು 1/4 ಕಪ್ ಆಗೋಷ್ಟು ಸೂರ್ಯಕಾಂತಿ ಎಣ್ಣೆನ ತೊಗೊಂಡಿದ್ದೀನಿ. ನೀವು ಸೂರ್ಯಕಾಂತಿ ಎಣ್ಣೆ ಬದಲಾಗಿ ತುಪ್ಪ ಕೂಡ ಯೂಸ್ ಮಾಡ್ಬೋದು, ಅಥವಾ ಫ್ಲೇವರ್ ಇಲ್ಲದೆ ಇರೋ ಥರ ಯಾವುದೇ ಎಣ್ಣೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೇಮ್ ಕಪ್ನಲ್ಲಿ ನಾನು 1/4 ಕಪ್ ಅಷ್ಟು ಮೊಸರು ತೊಗೊಂಡಿದ್ದೀನಿ. ಮೊಸರು ಬಂದು ಮನೆಯಲ್ಲೇ ಮಾಡಿರೋವಂಥದ್ದು. ಸೊ ನೀವು ಅಂಗಡಿ ಮೊಸರು ಇತ್ತಂದರೆ ಹಾಕ್ಕೋಬೋದು, ಬಟ್ ನಾರ್ಮಲ್ ಟೆಂಪ್ರೇಚರ್ಲಿರೋವಂಥ ಮೊಸರನ್ನ ಹಾಕ್ಕೊಳ್ಳಿ. ಫ್ರಿಡ್ಜಲ್ಲಿ ಇತ್ತಂದರೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಹೊತ್ತು ಈಚೆ ಇಟ್ಟು ಆಮೇಲೆ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ನಾನು ಪಿಂಚಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಯಾವುದೇ ಸ್ವೀಟ್ನ ಮಾಡೋದ್ರಿಂದ ಉಪ್ಪನ್ನ ಹಾಕೋದ್ರಿಂದ ಸ್ವೀಟು ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಚಿಟಿಕೆ ಉಪ್ಪು ಹಾಕಿ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ಈ ಒಂದು ಹದಕ್ಕೆ ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನೀವು ಬ್ಲೆಂಡರ್ ಇತ್ತಂದರೆ ಬ್ಲೆಂಡರ್ ಸಹಾಯದಿಂದ ಕೂಡ ಮಾಡ್ಕೋಬೋದು, ಬಟ್ ಎಲ್ಲರ ಮನೆಯಲ್ಲೂ ಬ್ಲೆಂಡರ್ ಇರೋದಿಲ್ಲ ಅಥವಾ ಓವನ್ ಇರೋದಿಲ್ಲ. ಹಾಗಾಗಿ ಮನೆಯಲ್ಲಿ ಇರೋವಂಥ ಸಿಂಪಲ್ ಐಟಮ್ ಕುಕ್ಕರ್ನ ಬಳಸಿ ನಾವು ಕೂಡ ಕೇಕ್ನ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇಲ್ಲಿ ಏನು ಗ್ರೈಂಡ್ ಮಾಡ್ಕೊಂಡಿದ್ದೆ ಬ್ಯಾಟರ್ನ, ಆ ಬ್ಯಾಟರ್ನ ನಾನು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಇಡ್ತಾಯಿದ್ದೀನಿ. ಯಾಕಂದರೆ ರವೆ ಹಾಕಿರೋದ್ರಿಂದ ಅದು ವಾಟರ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ. ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೋಡ್ತಾ ಇರ್ಬೋದು. 10 ನಿಮಿಷ ಆಗಿದೆ. ಇವಾಗ ನೀರನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಿದೆ ರವೆ. ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀವು ಮತ್ತೊಂದು ಸ್ವಲ್ಪ ಹಾಲನ್ನ ಹಾಕಿ ಕಲಿಸ್ಕೋಬೋದು. ಹಾಲು ಬಂದು ನಾನು ಕಾಯಿಸಿ ಆರಿಸಿರೋ ಅಂಥ ಹಾಲನ್ನ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾವು 1 ಸ್ಪೂನಷ್ಟು ಬೇಕಿಂಗ್ ಪೌಡರು ಹಾಗೆ 1 ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಕೂಡ ಯೂಸ್ ಮಾಡ್ತಿದ್ದೀನಿ. ಸೋಡಾ ಆ್ಯಕ್ಟಿವೇಟ್ ಆಗಲಿಕ್ಕೋಸ್ಕರ ಮತ್ತೊಂದು ಸ್ಪೂನ್ ಹಾಲನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ಆದಷ್ಟು ಬ್ಯಾಟರ್ ಬಂದು ಇಡ್ಲಿ ಹಿಟ್ಟಿನ ಹದಕ್ಕೆ ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ತುಂಬ ತೆಳುವಾಯಿತು ಅಂತಂದರೆ ಒಳಗಡೆ ಹಸಿರೋ ಅಂಥ ಚಾನ್ಸಸ್ ಇರುತ್ತೆ, ನೀಟಾಗಿ ಬೇಯೋದಿಲ್ಲ ಕೇಕ್ ಅನ್ನೋದು. ಸೊ ಹಾಗಾಗಿ ಇಡ್ಲಿ ಹಿಟ್ಟಿನ ಹದಕ್ಕೆ ಇತ್ತಂದರೆ ಪರ್ಫೆಕ್ಟಾಗಿ ಕೇಕು ಬರುತ್ತೆ. ಸೊ ಬ್ಯಾಟರ್ ರೆಡಿಯಾಗಿದೆ. ಇವಾಗ ನಾನು ಆಲ್ರೆಡಿ ಮೋಲ್ಡ್ನ ರೆಡಿ ಮಾಡ್ಕೊಂಡಿದ್ದೆ. ಆ ಕುಕ್ಕರ್ನೊಳಗಡೆ ನಾವೇನು ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಕೂಡ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಮುಂಚೆ ನಾನು ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸೊ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ಫಸ್ಟ್ ಯಾವೆಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಕಂಪ್ಲೀಟಾಗಿ ನೋಡಿ. ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಹಾಗೆ ಬೇಕ್ರಿ ಸ್ಟೈಲ್ನಲ್ಲಿ ಪರ್ಫೆಕ್ಟ್ ಆಗಿರೋಂಥ ಕೇಕ್ನ ನಾವು ಮನೆಯಲ್ಲಿ ಕೂಡ ಮಾಡ್ಕೊಂಡು ತಿನ್ಬೋದು. ಸೊ ಕುಕ್ಕರ್ಗೆ ನಾನು ಬ್ಯಾಟರ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಡಬಲ್ ಟ್ಯಾಪ್ ಮಾಡ್ತಾಯಿದ್ದೀನಿ. 1-2 ಸರಿ ಡಬಲ್ ಟ್ಯಾಪ್ ಮಾಡೋದ್ರಿಂದ ಹೇರ್ ಬಬಲ್ಸ್ ಇತ್ತಂದರೆ ಹೋಗುತ್ತೆ. ಹಾಗಾಗಿ ಡಬಲ್ ಟ್ಯಾಪ್ ಮಾಡಿ. ಆಲ್ರೆಡಿ ನಾನು ತವಾನ ಬಿಸಿ ಇಟ್ಕೊಂಡಿದ್ದೆ. ಒಂದು 5 ಮಿನಿಟ್ಸ್ ಐ ಫ್ಲೇಮ್ನಲ್ಲಿ ತವಾನ ಬಿಸಿ ಇಟ್ಕೊಂಡಿದ್ದೀನಿ. ಬಿಸಿ ಆದ ನಂತರ ಕುಕ್ಕರ್ನ ನಾನು ವಿಷಲ್ ತೆಗೆದುಬಿಟ್ಟು ಬೇಕ್ ಮಾಡೋದಕ್ಕೆ ಇಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಬ್ಯಾಸ್ಕೆಟ್ ಇದೆ. ವಿಷಲ್ ಮಾತ್ರ ತೆಗೆದುಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡಿ ಫಸ್ಟು 15 ಮಿನಿಟ್ಸು ನಾನು ಹೈ ಫ್ಲೇಮ್ನಲ್ಲಿ ಬೇಕ್ ಮಾಡ್ಕೊತಾ ಇದ್ದೀನಿ. ನಂತರ ಅದನ್ನು 30 ಮಿನಿಟ್ಸು ಲೋ ಫ್ಲೇಮಲ್ಲಿ ಇಡ್ತಾಯಿದ್ದೀನಿ. ನೆನಪಿಡಿ, 15 ಮಿನಿಟ್ಸು ಹೈ ಫ್ಲೇಮಲ್ಲಿ ಬೇಕ್ ಮಾಡಬೇಕಾಗತ್ತೆ, ನಂತರ 30 ಮಿನಿಟ್ಸು ಲೋ ಫ್ಲೇಮಲ್ಲಿ ಇಟ್ಟು ಬೇಕ್ ಮಾಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಪರ್ಫೆಕ್ಟಾಗಿ ಕೇಕು ಕುಕ್ ಆಗುತ್ತೆ. ಸೊ 30 ಮಿನಿಟ್ಸು ಬೇಕಾಗೋದಕ್ಕೆ ಇಟ್ಟಿದ್ದೀನಿ. ಮತ್ತೊಂದು ಕಡೆಯಲ್ಲಿ ನಾವು ಕ್ರೀಮ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಮನೆಯಲ್ಲಿ ಇರೋವಂಥ ಐಟಮಲ್ಲಿ ಕ್ರೀಮ್ನ ನಾನು ರೆಡಿ ಮಾಡೋದು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ದೊಡ್ಡ ಸ್ಪೂನಲ್ಲಿ ಒಂದು 4 ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ದೀನಿ. ರೂಮ್ ಟೆಂಪರೇಚರಲ್ಲಿ ಇರೋವಂಥ ತುಪ್ಪನ ಹಾಕೋಬೇಕಾಗತ್ತೆ. ಅಥವಾ ಫ್ರಿಡ್ಜಲ್ಲಿ ಏನಾದ್ರು ಇತ್ತು ಅಥವಾ ತುಂಬ ತೆಳುವಿತ್ತು ಅಂದರೆ ಸ್ವಲ್ಪ ಹೊತ್ತು ಫ್ರಿಡ್ಜ್ನಲ್ಲಿ ಇಟ್ಟು ಈ ಒಂದು ಹದದಲ್ಲಿ ತುಪ್ಪ ಇರಬೇಕಾಗತ್ತೆ. ನೋಡ್ತಾ ಇರ್ಬೋದು. ತುಂಬ ತೆಳುವಿತ್ತು ಅಂದರೆ ಕ್ರೀಮು ನೀಟಾಗಿ ಬರೋದಿಲ್ಲ. ಹಾಗಾಗಿ 4 ಸ್ಪೂನ್ ತುಪ್ಪನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಈ ಫಸ್ಟು 4 ಸ್ಪೂನ್ ಶುಗರ್ ಪೌಡ್ರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. 4 ಸ್ಪೂನ್ ಶುಗರ್ನ ಪೌಡರ್ನ ಆ್ಯಡ್ ಮಾಡಿ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಮನೆಯಲ್ಲಿ ಬ್ಲೆಂಡರ್ ಇದೆ ಅಂದರೆ ಬ್ಲೆಂಡರ್ ಸಹಾಯದಿಂದ ಕೂಡ ನೀಟಾಗಿ ಬ್ಲೆಂಡ್ ಮಾಡ್ಕೋಬೋದು, ಅಥವಾ ಬ್ಲೆಂಡರ್ ಇಲ್ಲ ಅಂದರೆ ಈ ಥರ ಸ್ಪೂನಲ್ಲಿ ಕೂಡ ನೀಟಾಗಿ ಬ್ಲೆಂಡ್ ಮಾಡ್ಬೋದು. ಫಸ್ಟು 4 ಸ್ಪೂನ್ ಹಾಕಿ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ, ಯಾವುದೇ ಏರ್ ಬಬಲ್ಸ್ ಇಲ್ಲದೆ ಇರೋ ಥರ. ನಂತರ ಮತ್ತೆ 3 ಸ್ಪೂನ್ ಹಾಕೋತಾ ಇದ್ದೀನಿ. ನಾನು ಇಲ್ಲಿ ಟೋಟಲ್ ಆಗಿ 7 ಸ್ಪೂನು ಸಕ್ಕರೆ ಪುಡಿನ ನಾನು ಬಳಸ್ತಾ ಇದ್ದೀನಿ ಕ್ರೀಮ್ನ ರೆಡಿ ಮಾಡ್ಕೊಳ್ಳೋದಕ್ಕೆ.
ಸೊ ನೋಡ್ತಾ ಇರ್ಬೋದು ಈ ಒಂದು ಹದಕ್ಕೆ ನನಗೆ ಕ್ರೀಮ್ ರೆಡಿಯಾಗಿದೆ. ನೀಟಾಗಿ ಬ್ಲೆಂಡ್ ಆದ ನಂತರ ಇದಕ್ಕೆ ನಾವು ಯಾವುದೇ ಥರ ಫ್ಲೇವರ್ನ ಯೂಸ್ ಮಾಡ್ಕೋಬೋದು. ವೆನಿಲಾ ಆಗ್ಬೋದು ಅಥವಾ ರೋಸ್ ಫ್ಲೇವರ್ ಆಗ್ಬೋದು, ಯಾವುದೇ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇಲ್ದಲೇ ಮನೆಯಲ್ಲಿ ಕಲರ್ಸ್ನ ಯಾವ ರೀತಿ ಯೂಸ್ ಮಾಡೋದು ಅನ್ನೋದು ಕೂಡ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೇನೆ. ನೋಡ್ತಾ ಇರ್ಬೋದು ಇಲ್ಲಿ ಕೇಕ್ ಬೇಕಾಗಿದೆ. ಸೊ ನಾವು ಚಾಕು ಸಹಾಯದಿಂದ ಅಥವಾ ಗೋಬಿ ಸ್ಟಿಕ್ಕಲ್ಲಿ ನೋಡ್ಬೋದು ಪರ್ಫೆಕ್ಟಾಗಿ ಬೇಕಾಗಿದೆ. ಇವಾಗ ಕೇಕ್ ರೆಡಿಯಾಗಿದೆ. ಸೊ ನಾನು ಅದನ್ನು ಅನ್ಮೋಲ್ಡ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಹೀಗೆ ಕೂಡ ತಿನ್ಬೋದು, ತುಂಬ ಸ್ಪಾಂಜಿ ಆಗಿರುತ್ತೆ ಆ್ಯಂಡ್ ಸಾಫ್ಟ್ ಆಗಿರುತ್ತೆ. ನೋಡ್ತಾ ಇರ್ಬೋದು ನೀವು. ಅಥವಾ ನೀವು ಡೆಕೋರೇಷನ್ ಮಾಡ್ಕೊತಿರೋ ಕ್ರೀಮ್ನ ಬಳಸಿ ನೀವು ಸಿಂಪಲ್ಲಾಗಿ ಡೆಕೋರೇಷನ್ ಕೂಡ ಯೂಸ್ ಮಾಡ್ಬೋದು. ಸೊ ನೋಡಿದ್ರಲ್ವ ಯಾವ ರೀತಿ ಮನೆಯಲ್ಲಿ ಈಸಿಯಾಗಿ ಕೇಕ್ನ ಮಾಡ್ಕೊಳ್ಬೋದು ಅಂತ. ಸೊ ನಿಮ್ಮನೇಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.